ನನ್ನ ನೆಮ್ಮದಿ ಹಾಳು ಮಾಡಿ ಇಲ್ಲಿ ಬಂದು ಆರಾಮಾಗಿ ಕೂತಿದ್ಯೇನೆ. ಈ ಮನೇಲಿ ಒಂದು ಸ್ಥಾನ ಪಡ್ಕೊಳಕ್ಕೆ ನಾನು ಕಷ್ಟ ಪಡ್ತಾ ಇದ್ರೆ ನೆನ್ನೆ ಮೊನ್ನೆ ಬಂದಿರೋ ನೀನು ಎಲ್ಲ ಹಾಳು ಮಾಡ್ತಿದ್ಯಲ್ಲೇ. ಅದ್ ಯಾಕಾದ್ರೂ ನನ್ನ ತಂಗಿಯಾಗಿ ಹುಟ್ಟಿದ್ಯೋ. ಅಲ್ಲಲ್ಲ, ನಿಂದಲ್ಲ ತಪ್ಪು. ಎಲ್ಲ ಜೊತೆ ಆ ಕೊಂಪೆಲ್ ನಾನ್ ಹುಟ್ಟಿದ್ನಲ್ಲ, ನನ್ನ ಕರ್ಮ. ಬೃಂದಾ, ಇನ್ನೊಂದು ಮಾತಾಡಿದ್ರು ನಿನ್ನ ನಾಲ್ಗೆ ನಾ ಸೀಳ್ ಬಿಡ್ತೀನಿ. ಹೌದು ಕಣೆ, ನೀನು ನಮ್ಮ ಮನೇಲಿ ಹುಟ್ಟಬಾರ್ದಾಗಿತ್ತು. ಮನೆಗ್ ಬಂದಿದ್ದ ಅಪ್ಪನ್ನ ಎಲ್ರ ಜೊತೆ ಸೇರ್ಕೊಂಡು ಅವಮಾನ ಮಾಡಿ ಅವ್ರ ಕಣ್ಣ ನೀರ್ ಹಾಕ್ಬಿಟ್ಟು ಕರೆಸ್ಬಿಟ್ಟಿಯಲ್ಲ. ಅವ್ರಿಲ್ದೆ ನೀನ್ ಈ ಪ್ರಪಂಚಕ್ಕೆ ಬರಕ್ಕೆ ನೀನೇನು ಉದ್ಭವ ಮೂರ್ತಿನ? ನಿನ್ನಂತ ಮಗಳು ಅಂತ ಪುಣ್ಯಾತ್ಮಂಗೆ ಹುಟ್ಟಬಾರ್ದಾಗಿತ್ತು. ಯಾವಾಗ ನೋಡಿದ್ರು ನನ್ನ ಸ್ಥಾನ ಅಂತ ಬಡ್ಕೊಳ್ತಿರ್ತೀಯಲ್ಲ. ಏನೇ ಮಾಡ್ತೀಯ ಅಂತ ಸ್ಥಾನ ಇಟ್ಕೊಂಡು? ಓ, ಇನ್ನೊಬ್ರ ಜೀವನನ ಹಾಳು ಮಾಡಿದ್ರೆ ನಿನ್ನ ಸ್ಥಾನ ನಿನಗೆ ಸಿಕ್ತ ಹಾಗೆ. ಅಂತ ಸ್ಥಾನ ಬೇಕಾ ನಿನಗೆ? ಮರ ಆಕಾಶದ ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ಬೇರೆನ ಕಿತ್ ಹಾಕುತ್ತೇನೆ. ಒಂದ್ ವೇಳೆ ಹಾಗೆ ಮಾಡಿದ್ರು ಮತ್ತೆ ಚಿಗುರೊಡೆಯುತ್ತೇನೆ ಆ ಮರ. ಒಂದು ತಿಳ್ಕೊ, ನೀನು ಮಾಡ್ತಾ ಇರೋದಕ್ಕೆ ಕರ್ಮ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿನಗೆ ಬೋಧನೆ ಮಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಆಹಾ, ಅಕ್ಕ ತಂಗಿರಿಬ್ರು ಚೆನ್ನಾಗಿ ನಾಟಕ ಆಡ್ತೀರಾ. ನಿಮ್ಮಿಬ್ರು ಈ ಮನೆಗೆ ಸೇರಿಸ್ಕೊಂಡಿರೋದೇ ಹೆಚ್ಚು. ಅಂಥದ್ರಲ್ಲಿ ನಿಮ್ಮ ಅಪ್ಪನ್ನು ಮನೆ ಒಳಗಡೆ ಕರ್ಕೊಂಡ್ಬಂದು ನಿಲ್ಸ್ಕೊಂತೀರಾ. ಈ ಮನೆಗೆ ಒಂದು ಘನತೆ ಗೌರವ ಇದೆ. ಆ ಕೊಂಪೆಯಿಂದ ಬಂದಿರೋ ನಿಮ್ಮಿಬ್ರಿಗೆ ಅದೆಲ್ಲ ಅರ್ಥ ಆಗ್ಬೇಕು. ಬಗ್ಗೆ ಮಾತಾಡ್ತಿದ್ದೀರಾ ಜೆಪಿ? ಇಲ್ಲದೆ ಇರೋ ವಿಷಯದ ಬಗ್ಗೆ ಮಾತಾಡ್ಬೇಡಿ. ಯಾರೋ ದಾರಿ ತಪ್ಪಿ ಮನೆ ಬಾಗ್ಲಿಗೆ ಬಂದ್ರು ಉಪಚಾರ ಮಾಡೋ ಸಂಸ್ಕಾರ ನಮ್ದು. ಆದ್ರೆ ನೀವು ಉಪಚಾರ ಮಾಡೋದು ಹಾಗಿರ್ಲಿ, ಕನಿಷ್ಠ ಪಕ್ಷ ಒಂದ್ ಸ್ವಲ್ಪ ಗೌರವನ ಕೊಡದೆ ಅವಮಾನ ಮಾಡ್ತಿರಲ್ಲ. ಮನುಷ್ಯರು ಮಾಡೋ ಕೆಲಸ ಅಲ್ಲ ಅದು. ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ದೊಡ್ಡ ಮನೆ ಕಟ್ಸಿದ ಮಾತ್ರಕ್ಕೆ ದೊಡ್ಡ ಮನುಷ್ಯರಾಗ್ಬಿಡಲ್ಲ. ದೊಡ್ಡ ಮನಸ್ಸಿರ್ಬೇಕು, ಅದ್ರಲ್ಲೊಂದು ವಿಶಾಲತೆ ಇರ್ಬೇಕು. ಏಯ್, ಮಾವನ್ ಎದುರಿಗೆ ಧ್ವನಿ ಏರಿಸಿ ಮಾತಾಡ್ತೀಯ? ಹೆತ್ತಪ್ಪನಿಗೆ ಅವಮಾನ ಮಾಡ್ಬೇಕಾದ್ರೆ ಉಸಿರೆತ್ತದೆ ಇರೋಳು ಇವಾಗ ಮಾವನ ಹತ್ರ ಮಾತಾಡಿದ ತಕ್ಷಣ ಬೇಜಾರಾಗ್ತಿದ್ಯಾ? ಭಾರ್ಗವಿ, ವಾದ ಮಾಡಕ್ಕೆ ಇದು ಕೋರ್ಟ್ ಅಲ್ಲ, ಇದು ನನ್ನ ಮನೆ, ಈ ಜೆ.ಪಿ. ಪಾಟೀಲ್ ಮನೆ. ಸಾಕ್ ಸುಮ್ನಿರಿ. ಕೋರ್ಟಲ್ಲೂ ನನ್ನ ವಿರುದ್ಧ ಮಾತಾಡಿ ಗೆಲ್ಲೋಕಾಗ್ಲಿಲ್ಲ. ಅದೇನೋ ಹೇಳ್ತಿದ್ರಲ್ಲ, ಕೇಸ್ ಸೋತ್ ಹೋದ್ರೆ ಬಾರ್ ಕೌನ್ಸಿಲ್ ಮುಂದೆ ಡಿಗ್ರಿ ಸರೆಂಡರ್ ಮಾಡ್ತೀನಿ ಅಂತ. ಇನ್ನು ಒಂದೇ ಒಂದು ಹಿಯರಿಂಗ್ ರೆಡಿ ಇರಿ. ಏನು ಏನು ಹೇಳ್ತಾ ಇದ್ದೀರಾ? ಹೆಂಗ್ಸ? ನೀನ್ ಕೊಲೆ ಮಾಡೋವಾಗ ನಿನ್ ಜೊತೆ ಒಂದು ಹುಡುಗಿನೋ ಹೆಂಗ್ಸೋ ಇದ್ಲು ಅನ್ನೋದು ನಮಗ್ ಗೊತ್ತಾಗಿದೆ ಮರಿ. ಅಯ್ಯೋ ಸರ್, ನಾನು ಯಾವ್ದೋ ಹುಡುಗಿ ಜೊತೆ ಸೇರ್ಕೊಂಡು ಈ ಕೊಲೆ ಮಾಡಿಲ್ಲ. ಅಂದ್ರೆ ನೀನೊಬ್ನೇ ಕೊಲೆ ಮಾಡಿದ್ಯಾ? ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ, ಅದೆಷ್ಟು ಸರಿ ಹೇಳ್ಬೇಕ್ರಿ? ನಿಮ್ ಕಳ್ಳಾಟ ಬಯಲಾಗಿದೆ. ರಿತು ಗರ್ಭಿಣಿ ಅಂತ ನೀವಿಬ್ರು ಸೇರ್ಕೊಂಡು ಮಾಡಿದ್ರಲ್ಲ ಡ್ರಾಮಾ, ಸಾಕ್ಷಿ ಸಮೇತ ಭಾರ್ಗವಿ ಅವರು ಬಯಲು ಮಾಡಿದ್ದಾರೆ. ಇನ್ನು ನಿನ್ ಮೇಲೆ, ನಿನ್ನ ಹೆಂಡತಿ ಮೇಲೆ ಯಾರಿಗೂ ನಂಬಿಕೆ ಬರಲ್ಲ. ಜೆ.ಪಿ. ಮನೆಯವರಿಗೆ ನಿನ್ನನ್ನು ಆಚೆ ಬಿಡಿಸೋ ಹುಮ್ಮಸ್ಸೆ ಹೊರಟೋಗಿದೆ. ಅಲ್ಲಿಗೆ ನಿನ್ನ ಕತೆ ಮುಗೀತು ಕಣ. ನೋಡು, ನಿನ್ನ ಫಿಂಗರ್ ಪ್ರಿಂಟ್ಸು ಸಾಕ್ಷಿಗಳ ಜೊತೆಗೆ ಇನ್ನೊಂದು ಹೆಂಗಸಿನ ಫಿಂಗರ್ ಪ್ರಿಂಟ್ ಸಾಕ್ಷಿನೂ ಸಿಕ್ಕಿದೆ ನಮಗೆ. ನೀನಾಗಿ ನೀನೇ ಆ ಹೆಂಗಸು ಯಾರು ಅಂತ ಬಾಯ್ಬಿಟ್ರೆ ನಿನಗಾಗೋ ಶಿಕ್ಷೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ.
ಇಲ್ಲ ಅಂದ್ರೆ ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕಾಗುತ್ತೆ ಮಗನೇ. ಸರ್, ನಿಮ್ಗೆ ಹೇಗೆ ಹೇಳಿ, ನಾನು ಏನೂ ಮಾಡಿಲ್ಲ. ಮತ್ತು ಯಾರು ಬಂದಿದ್ರು ಅಂತನೂ ನನಗೆ ಗೊತ್ತಿಲ್ಲ ಸರ್. ಮೊದಲೇ ರೀತು ಅವರಪ್ಪಂಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಸರ್, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಈ ಕೇಸಲ್ಲಿ ನನ್ನನ್ನು ಸಿಗಾಕ್ಸಿ ರೀತು ನನ್ನನ್ನು ದೂರ ಮಾಡಬೇಡಿ ಸರ್, ಪ್ಲೀಸ್. ಸರ್, ನಿಮ್ ಕಾಲಿಡಿಬೇಕಾ ಇಲ್ಲ ಆ ಭಾರ್ಗವಿ ಕಾಲಿಡಿಬೇಕಾ? ಏನು ಹೇಳಿದ್ರು ಮಾಡ್ತೀನಿ ಸರ್. ಸರ್, ನೀವು ಎಷ್ಟೇ ಹೇಳಿದ್ರು ನಾನು ಈ ಕೊಲೆ ಮಾಡಿಲ್ಲ ಅನ್ನೋದೇ ಸತ್ಯ ಸರ್. ಹೇಳಿ ಮೇಡಮ್. ಹೌದಾ, ನಾನೀಗಲೇ ಬರ್ತೀನಿ ರೀ. ನೀನು ಬಾಯಿ ಬಿಡ್ದಿದ್ರೆ ಸತ್ಯನೇ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನಿನ್ ಜೊತೆ ಸೇರ್ಕೊಂಡು ಸಂಧ್ಯಾನ ಕೊಲೆ ಮಾಡಿದ್ಲಲ್ಲ, ಆ ನಿನ್ನ ಕಿಲ್ಲರ್ ಪಾರ್ಟ್ನರ್ ಸಿಕ್ಕಿಬಿದ್ದಿದ್ದಾಳೆ. ಹೋಗಿ ಎಳ್ಕೊಂಡು ಬರ್ತೀವಿ. ನೀನೊಬ್ಬನೇ ಸೆಲಲ್ಲಿ ಕೂತ್ಕೊಂಡು ಸೊಳ್ಳೆ ಹೊಡಿಯೋದು ಬೇಕಾಗಿಲ್ಲ. ಪಕ್ಕದ ಸೆಲ್ಗೆ ಅವಳು ಬರ್ತಾಳೆ, ಅವಳು ಸೊಳ್ಳೆ ಹೊಡ್ಕೊಂಡು ಕೂತ್ಕೋತಾಳೆ. ಸರ್, ಖಂಡಿತ ಸಂಧ್ಯಾನ ಅವಳೇ ಕೊಲೆ ಮಾಡಿರ್ತಾಳೆ. ಹೋಗಿ ಬೇಗ ಕರ್ಕೊಂಬನ್ನಿ. ನನಗೆ ಹೊಡೆದ್ರಲ್ಲ, ಹಂಗೆ ಹೊಡೆದು ಏರೋಪ್ಲೇನ್ ಹಚ್ಚಿ ಸತ್ಯನ ಅವಳೇ ಬಾಯ್ ಬಿಡ್ತಾಳೆ. ಸರ್, ಯಾಕೆ ನಿಂತಿದ್ದೀರಾ? ಹೋಗಿ ಬೇಗ ಕರ್ಕೊಂಬನ್ನಿ. ಇಷ್ಟರಲ್ಲೇ ಸತ್ಯ ಗೊತ್ತಾಗತ್ತೆ. ರೀ ಸುಂದರ್, ಬನ್ರಿ. ನೀವು ಬಾಮ್ಮ. ಅಂತೂ ಕೊಲೆ ಮಾಡಿದವಳು ಸಿಗಾಕೊಂಡ್ಲಲ್ಲ, ಅವಳು ನೆಳ್ಕೊಂಬಂದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಆಗೋಗುತ್ತೆ. ಆದರೂ ಯಾರು ಗುರು ಆ ಮಾತಾಯಿ? ಅಯ್ಯೋ, ಮಾಡೋದೆಲ್ಲ ಮಾಡಿ ನನ್ನನ್ನು ಟ್ರಾಪ್ ಮಾಡೋಳ. ಅಯ್ಯೋ, ಅವಳು ಬರಲಿ, ಇದೆ ಅವಳಿಗೆ. ಅಲ್ಲ, ಕೊಲ್ಲಬೇಕಾದ್ರೆ ಇರೋ ಧೈರ್ಯ ನಿಜ ಒಪ್ಕೋಬೇಕಾದ್ರೂ ಇರ್ಬೇಕಲ್ವಾ? ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ತಿದ್ದಾಳೆ. ಇನ್ನು ಕೊಲೆ ಮಾಡಿರ್ಲಿಲ್ಲ, ಅವಳು ಬರ್ಲಿ, ನಾನೇ ಅವಳು ಕುತ್ಕೆ ಇಸ್ಕಿ ಸಾಯಿಸ್ಬಿಡ್ತೀನಿ. ರುದ್ರ, ಇಲ್ಲಿರೋ ಎಲ್ಲರಿಗಿಂತನೂ ಭಾರ್ಗವಿ ನಿಮ್ ಜೊತೆ ಕ್ಲೋಸ್ ಆಗಿ ಮಾತಾಡೋದನ್ನ ನಾನು ನೋಡಿದ್ದೀನಿ. ನಿಮ್ಗೆ ನಿಮ್ ಮಗಳ ಜೀವನ ಸರಿ ಹೋಗ್ಬೇಕು ಅನ್ನೋ ಆಸೆ ಇಲ್ವಾ? ಹೆತ್ತ ಮಗಳು ಈ ಥರ ಸಂಕಟ ಪಡ್ತಿದ್ರೆ ಯಾವ ತಾಯಿ ತಾನೇ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಹೇಳಿ? ನನ್ನ ಮಗಳು ಆದಷ್ಟು ಬೇಗ ನಿಮ್ಮ ಮನೆ ಸೇರಿ ವಿಕ್ಕಿ ಜೊತೆಲಿ ಸಂತೋಷವಾಗಿದ್ರೆ ನಮ್ಗಷ್ಟೇ ಸಾಕು. ಹಾಗಾಗ್ಬೇಕು ಅನ್ನೋದಾದ್ರೆ ಮೊದಲು ಭಾರ್ಗವಿ ಜೊತೆ ಮಾತಾಡಿ. ಈ ಕೇಸ್ನ ಹಿಂದೆ ತಗೊಳ್ಳೋದಕ್ಕೆ ಹೇಳಿ. ನೀವು ಬೇಡ್ಕೊಂಡ್ರೆ ಭಾರ್ಗವಿ ನಿಜವಾಗ್ಲೂ ಖಂಡಿತ ಕೇಳ್ತಾಳೆ. ಕೇಳ್ತೀನಿ, ಖಂಡಿತ ಕೇಳ್ತೀನಿ. ಹೌದು, ನಮ್ಮತ್ತೆ ಕೇಳಿದ್ರೆ ಖಂಡಿತ ಒಪ್ಕೊಳ್ತೀನಿ. ಬಂದ್ಯಾ? ಬಾ. ಎಲ್ರು ಬಾಳ್ಗೂ ಬೆಂಕಿ ಇಟ್ಟು ನೀನ್ ಮಾತ್ರ ಊರ್ ಸುತ್ಕೊಂಡ್ ಬರ್ತಾ ಇದೀಯಲ್ಲ? ಭಾರ್ಗವಿ, ನಮ್ ರಿತು ನೋಡು, ಮದ್ವೆ ಆಗಿ ಗಂಡನ ಮನೇಲಿ ಇರ್ಬೇಕಾದವಳು ತವ್ರ ಮನೇಲೆ ಉಳ್ಕೊಂಡಿದ್ದಾಳೆ. ಇದರಿಂದ
ರಿತು ಜೀವನ, ವಿಕ್ಕಿ ಜೀವನ, ನಮ್ ಎಲ್ರ ನೆಮ್ಮದಿನೂ ಹಾಳಾಗ್ತಾ ಇದೆ. ನೀನು ಒಂದು ಹೆಣ್ಣಾಗಿ ನನ್ನ ದುಃಖ, ರಿತು ದುಃಖ ನಿನ್ಗೆ ಅರ್ಥ ಆಗುತ್ತಲ್ವಾ? ನೀನ್ ಕೈ ಮುಗಿತೀನಿ, ವಿಕ್ಕಿನ ಬಿಟ್ಬಿಡು. ಎಲ್ಲರೂ ವಿಕ್ಕಿ ಏನು ತಪ್ಪ ಮಾಡಿಲ್ಲ, ಅವನು ಒಳ್ಳೆಯವನು ಅಂತ ಹೇಳ್ತಿದ್ದಾರೆ. ನೀನು ಒಂದ್ಸಲ ಸರಿಯಾಗಿ ವಿಚಾರಿಸಿ ಅವನ್ನ ಬಿಡಿಸ್ಕೊಂಡ್ ಬಾರಮ್ಮ. ಹೌದು ಅತ್ತೆ, ವಿಕ್ಕಿ ಕೊಲೆ ಮಾಡಿಲ್ಲ. ನಾನು ಹೇಳಿಲ್ವಾ ನಮ್ ವಿಕ್ಕಿ ಕೊಲೆ ಮಾಡಿಲ್ಲ? ನೀವ್ ಹೇಳಿದ್ ನಿಜ ಮೇಡಮ್. ನಮ್ ಚಿಕ್ಕತೆ ಕಣ್ಣೀರು, ನಮ್ ರಿತು ಕಷ್ಟ ನೋಡಿ ನಾನು ಈ ಕೇಸ್ನ ಇನ್ನೂ ಆಳವಾಗಿ ಸ್ಟಡಿ ಮಾಡಿದ್ದೀನಿ. ವಿಕ್ಕಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದೆ. ಮತ್ತ್ಯಾಕೆ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ದೆ? ಸಂಧ್ಯಾ ಕೊಲೆ ಆಗಿದ್ದ ಜಾಗದಲ್ಲಿ ವಿಕ್ಕಿ ವಿರುದ್ಧವಾಗಿ ಸಾಕ್ಷಿಗಳು ಸಿಕ್ಕಿದೆ, ಅದಕ್ಕೆ ಅರೆಸ್ಟ್ ಮಾಡಿಸ್ತೀನಿ. ಅದಕ್ಕೆ ಅಂತ ಇಷ್ಟ ಬಂದ ಹಾಗೆ ಕೇಸ್ ಹಾಕೋದಾ? ಆ ಸಾಕ್ಷಿಗಳನ್ನ ಇನ್ಯಾರೋ ತಂದಲ್ಲ ಹಾಕಿರ್ಬೋದಲ್ವಾ? ಕೊಲೆ ಮಾಡಿದವರು ಇನ್ಯಾರೋ ಆಗಿರಬಹುದಲ್ವಾ? ಸರಿಯಾಗಿ ಹೇಳಿದ್ರಿ ಸರ್, ಅದೇ ನಡೆದಿರೋದು. ಕೊಲೆ ಮಾಡಿರೋದು ಯಾರು, ಮಾಡ್ಸಿರೋದು ಯಾರು, ಅಪರಾಧ ಬಂದಿರೋದು ಇನ್ಯಾರ ಮೇಲೋ. ಅಲ್ವೇ? ವಿಕ್ಕಿ ಕೊಲೆ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿರ್ಬೋದು? ಅದು ನಿನಗೆ ಬೇಡದೇ ಇರೋ ವಿಷಯ. ಮೊದಲು ವಿಕ್ಕಿ ಜೈಲಿಂದ ಆಚೆ ಬರಲಿ. ಅದೇಗಾಗತ್ತೆ ಮಾವ? ಸಂಧ್ಯನ್ ಜೀವಕ್ಕೆ ಬೆಲೆನೇ ಇಲ್ವಾ? ವಿಕ್ಕಿನ ಬಿಡ್ತಾ ಇದೀವಿ ಅಂದ್ರೆ ನಿಜವಾದ ಕೊಲೆಗಾರನ ಹಿಡಿತಾ ಇದೀವಿ ಅಂತ ಅರ್ಥ. ಯಾರ್ ಕೊಲೆ ಮಾಡಿದ್ದಾರೆ? ಅರ್ಜುನ್,